ಮತಾಂತರದ ಪಿಡುಗಿಗೆ ಈ ವೋಟ್ ಬ್ಯಾಂಕಿನ ರಾಜಕಾರಣದ ಹಿಂದೆ ಬಿದ್ದಂತ ದೇಶದ್ರೋಹಿ ಮತ್ತು ದರಿದ್ರ ರಾಜಕಾರಣಿಗಳ ಚಾಪಲ್ಯಕ್ಕೆ ಈ ದೇಶ 78 ವರ್ಷದಲ್ಲಿ ಯಾವ ರೀತಿ ಬಲಿಯಾಗಿದೆ ಅನ್ನೋದನ್ನ ನೀವು ಈಶಾನ್ಯ ರಾಜ್ಯಕ್ಕೆ ಹೋಗಿ ನೋಡ್ಬೇಕು. ಕ್ರಾಸ್ ತೂಗಾಕುವ ಮತ್ತು ಸುನ್ನತ್ ಮಾಡುವ ಅಥವಾ ಹೆಣ್ಮಕ್ಳಾದ್ರೆ ಅವರಿಗೆ ದನದ ಮಾಂಸ ತಿಂದು ಬುರ್ಕ ಹಾಕಿಸಿ ಅವರನ್ನ ಮತಾಂತರಗೊಳಿಸುವಲ್ಲಿ ಇರುವ ಉಮೇದು ಬದುಕಿನಲ್ಲಿ ಇಲ್ಲ. ಅದು ಆಮೇಲೆ ಅರ್ಥ ಆಗುವಂಥದ್ದು. ಇಂಥದಕ್ಕೆ ಪ್ರಾಯಶಃ ಸುಪ್ರೀಂ ಕೋರ್ಟಿನ ಈ ತೀರ್ಪು ಇನ್ನಾದರೂ ಒಂದು ತಡೆಗೋಡೆಯಾಗಿ ಮತಾಂತರಗೊಳ್ಳುವವರಿಗೆ, ಮತಾಂತರ ಮಾಡುವವರಿಗೆ ಒಂದು ಸಿಂಹ ಸ್ವಪ್ನವಾಗಿ ಕಾಡಬಹುದು ಅನ್ನುವ ಆಶಯ ಈ ದೇಶವಾಸಿಗಳು. ಹಿಂದೂ ಧರ್ಮದ ಇಡೀಯದಾದಂತ ಒಂದು ಔದಾರ್ಯಕ್ಕೆ, ಅದರ ಒಳವಿಮರ್ಶೆಯಿಂದ ಅದರ ತಪ್ಪುಗಳನ್ನ ಒಂದು ಹಂಸಕ್ಷೀರ ನ್ಯಾಯದಲ್ಲಿ ತೊಡಗಿಸಿಕೊಂಡು ಅದನ್ನ ಭೇದಿಸಿಕೊಂಡು ಆಮೇಲೆ ಅದು ಸಮಾಜಮುಖಿಯಾಗಿ ಯಾವುದು ಬೇಕೋ ಅದನ್ನ ಉಳಿಸಿಕೊಂಡು ಪರಿಷ್ಕರಣೆಗೊಳ್ಳುವಂತ ಪ್ರತಿ ಕ್ಷಣದ ಪ್ರಕ್ರಿಯೆಯಲ್ಲಿ ನಿರತವಾಗಿದ್ರೆ, ತೊಡಗಿಕೊಂಡಿದ್ದಿದ್ರೆ ಅದು ವಿಶ್ವದ ಏಕೈಕ ಧರ್ಮ, ಅದು ಹಿಂದೂ ಧರ್ಮ. ಹಿಂದೂಗಳಿಗೆ ಎಲ್ಲಾದ್ರೂ ಹಿಂದೂಗಳು ಧರ್ಮಾಂತರ ಮಾಡಿದ್ದು, ಮತಾಂತರ ಮಾಡಿದ್ದು ತೋರಿಸ್ಬಿಡಿ ನೋಡೋಣ. ಲವ್ ಜಿಹಾದ್ ಅಂತ ಹೇಳಿದಾಗೆ ಲವ್ ಹಿಂದೂ, ಲವ್ ಸನಾತನ ಮಾಡಿದ್ದು ತೋರಿಸಿ ನೋಡೋಣ. ನೋ, ಸಾಗರ ಸದೃಶ ಧರ್ಮ ಇದು. ಎಲ್ಲಿಂದ ಯಾವ ಮೂಲದಿಂದ ಹೇಗೆ ಹರಿದು ಬರಲಿ ನೀರು, ಅದನ್ನ ಮಥನ ಮಾಡಿ ಮತಿಸಿ ತನ್ನೊಳಗೆ ಸೇರಿಸಿಕೊಂಡು ತನ್ನದಾಗಿಸಿಕೊಳ್ಳುವಂತ ಧರ್ಮ ಇದು. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕೊನೆಗೂ ಸುಪ್ರೀಂ ಕೋರ್ಟ್ ಈ ದೇಶದ ಮತಾಂತರಿಗಳಿಗೆ, ಮತಾಂತರಗೊಳ್ಳುವವರಿಗೆ, ಮತಾಂತರ ಮಾಡುವಂತ ಷಡ್ಯಂತ್ರಗಳಿಗೆ ಮತ್ತು ಮತಾಂತರವನ್ನ ಮಾಡುವ ಮೂಲಕ ಸನಾತನ ಧರ್ಮಕ್ಕೆ ಕುತ್ತು ತರುವಂತ ಒಂದು ವ್ಯವಸ್ಥಿತವಾದಂತ ಸಂಚಿಗೆ ಸುಪ್ರೀಂ ಕೋರ್ಟ್ ಕೊನೆಗೂ ಕೊನೆಯನ್ನ ಹಾಡಿದೆ. ಮಂಗಳವಾರ ನ್ಯಾಯಮೂರ್ತಿ ಪ್ರಶಾಂತ್ ಕುಮಾರ್ ಮಿಶ್ರಾ, ನ್ಯಾಯಮೂರ್ತಿ NV ಅಂಜಾರಿಯ ದ್ವಿಸದಸ್ಯ ಪೀಠ ಮತಾಂತರಗೊಂಡಂಥ ಯಾವುದೇ ವ್ಯಕ್ತಿಗೂ SC/ST ಅಡಿಯಲ್ಲಿ ಸಿಗುವಂತ ರಕ್ಷಣೆ ಇರಬಹುದು, ಮೀಸಲಾತಿ ಇರಬಹುದು, ಅದು ಇನ್ನು ಮುಂದೆ ದಕ್ಕುವುದಿಲ್ಲ. ಹಾಗಂತ ನೀವು ಯಾವ ಧರ್ಮಕ್ಕೂ ಮತಾಂತರ ಆದರೆ ಈ ತೀರ್ಪು ಅನ್ವಯ ಆಗತ್ತೆಯೇ ಅನ್ನುವ ಪ್ರಶ್ನೆ ಬಂದರೆ, ಬೌದ್ಧ, ಸಿಖ್ ಅಂದ್ರೆ ಈ ನಮ್ಮ ಹಿಂದೂ, ಸಿಖ್, ಬೌದ್ಧ ಈ 3 ಧರ್ಮದ ಒಳಗಡೆ ನೀವು ನಿಮ್ಮ ಧರ್ಮದ ಇತಿಮಿತಿಗಳನ್ನ ಬದಲಾಯಿಸಿಕೊಂಡ್ರೆ, ಮತಾಂತರಗೊಂಡ್ರೆ ನಿಮ್ಮ SC/ST ಯಾವುದೇ ರೀತಿಯ ಹಕ್ಕು ಬಾಧ್ಯತೆಗಳಿಗೂ ಚ್ಯುತಿ ಬರುವುದಿಲ್ಲ. ಆದರೆ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡರೆ ಸಾಂವಿಧಾನಿಕವಾದಂತ 1950ನೇ ಅನುಸೂಚಿತ ಜಾತಿಯಲ್ಲಿ ಯಾವ್ಯಾವ ಜಾತಿಯನ್ನ ಉಲ್ಲೇಖಿಸಲ್ಪಟ್ಟಿದೆಯೋ ಆ ಮಿತಿಯೊಳಗಡೆನೆ ಈ ತೀರ್ಪು ಪ್ರಕಟ ಆಗಿದೆ. ಅಲ್ಲಿ ಹಿಂದೂ ಮತ್ತು ಸಿಖ್, ಬೌದ್ಧ ಇದರೊಳಗೆ ನೀವು ಮತಾಂತರಗೊಂಡ್ರೆ ನಿಮಗೆ ಯಾವುದೇ ಸಮಸ್ಯೆ ಇಲ್ಲ. ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡವರಿಗೆ ಯಾವುದೇ ರೀತಿಯ SC/ST ಸೌಲಭ್ಯಗಳು ಮತ್ತು ರಕ್ಷಣೆ ಸಾಂವಿಧಾನಿಕವಾಗಿ ಅದು ಇನ್ನು ಮುಂದೆ ದಕ್ಕುವುದಿಲ್ಲ. ಮತಾಂತರದ ಪಿಡುಗಿಗೆ ಈ ವೋಟ್ ಬ್ಯಾಂಕಿನ ರಾಜಕಾರಣದ ಹಿಂದೆ ಬಿದ್ದಂತ ದೇಶದ್ರೋಹಿ ಮತ್ತು ದರಿದ್ರ ರಾಜಕಾರಣಿಗಳ ಚಾಪಲ್ಯಕ್ಕೆ ಈ ದೇಶ 78 ವರ್ಷದಲ್ಲಿ ಯಾವ ರೀತಿ ಬಲಿಯಾಗಿದೆ ಅನ್ನೋದನ್ನ ನೀವು ಈಶಾನ್ಯ ರಾಜ್ಯಕ್ಕೆ ಹೋಗಿ ನೋಡ್ಬೇಕು. ಬಡತನ, ಅನಾರೋಗ್ಯ, ಬೇರೆ ಬೇರೆ ರೀತಿಯ ಮಾನಸಿಕ ದೌರ್ಬಲ್ಯಗಳನ್ನ, ದೈಹಿಕ ದೌರ್ಬಲ್ಯಗಳನ್ನ ಎಲ್ಲವನ್ನ ಬಳಸ್ಕೊಂಡು ಕ್ರಿಶ್ಚಿಯನ್ ಮಿಷನರಿಗಳಂತೂ ಮತಾಂತರದ ಮೂಲಕ ಈ ದೇಶದ ಧಾರ್ಮಿಕ ಮತ್ತು ಸನಾತನ ಧರ್ಮದ ಬುಡಕ್ಕೆ ಕೊಳ್ಳಿ ಇಟ್ಟಿದ್ದಾವೆ. ಪೋಪ್ ಜಾನ್ ಪಾಲ್ UPA ಗವರ್ಮೆಂಟಿನ ಹೊತ್ತಲ್ಲಿ ಸೋನಿಯಾ ಗಾಂಧಿ ಅವರ ಆಹ್ವಾನದ ಮೇರೆಗೆ ಬಂದು ದೆಹಲಿಯಲ್ಲಿ ನಿಂತು ಹೇಳಿದ್ರು, ಮತಾಂತರ ನಮ್ಮ ಜನ್ಮಸಿದ್ಧ ಹಕ್ಕು ಅಂತ. ಇವರ ಅಪ್ಪನ ಆಸ್ತಿ ನೋಡಿ. ಭಾರತ ಅಂದ್ರೆ ಏನು ಬೇಕಾದ್ರೂ ಮಾಡಬಹುದು, ಹೇಗೆ ಬೇಕಾದ್ರೂ ಬದುಕಬಹುದು. 5 ರಿಂದ 6 ದೇಶದ ಸಿಟಿಜನ್ಶಿಪ್ ಅನ್ನ ತೆಗೆದುಕೊಂಡು ಕೂಡ
ಭಾರತದಲ್ಲಿ LOP ಆಗ್ಬಿಡ್ಬೋದು. ಅಂತ ಅದ್ಭುತ ದೇಶ ನಮ್ಮದು. ಇಂಥ ದೇಶಕ್ಕೆ ಸ್ವತಂತ್ರ ಭಾರತದಲ್ಲಿ ಬಹಳ ಮುಖ್ಯವಾಗಿ ಒಂದು ಸಾಮಾಜಿಕವಾದಂತ ಪಿಡುಗು ಅನ್ನುವ ಮಟ್ಟದಲ್ಲಿ ಬಾಧಿಸಿದ್ ಯಾವುದು ಅಂತಂದ್ರೆ ಮತಾಂತರ. ಈಗಂತೂ ಲವ್ ಜೆಹಾದ್ನ ಹಾವಳಿ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ, ಇದು ಇದೇ ರೀತಿ ಮುಂದುವರೆದ್ರೆ ಪ್ರಾಯಶಃ ಹಿಂದೂ ಧರ್ಮದಲ್ಲಿ ಕೊನೆಗೂ ಹೆಣ್ಣು ಮಕ್ಕಳೇ ಇರುವುದಿಲ್ವೇನೋ ಅನ್ನುವ ಮಟ್ಟಕ್ಕೆ ಬಂದು ಮುಟ್ಟಿದೆ. ಎಜುಕೇಟೆಡ್ ಹೆಣ್ಮಕ್ಕಳು, ಶಿಕ್ಷಣವಂತ ಹೆಣ್ಮಕ್ಕಳು, ಅವರೇ ಈ ಜಾಲಕ್ಕೆ, ಈ ರ್ಯಾಕೆಟ್ಗೆ ಬಲಿಯಾಗ್ತಾ ಇರುವಂಥದ್ದು ಬಹಳ ದೊಡ್ಡ ದುರಂತ. ಹಾಗಾಗಿ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಪ್ರಶಾಂತ್ ಕುಮಾರ್ ಮಿಶ್ರಾ, ನ್ಯಾಯಮೂರ್ತಿ NV ಅಂಜಾರಿಯ ದ್ವಿಸದಸ್ಯ ಪೀಠ ಆಂಧ್ರ ಪ್ರದೇಶದ ಹೈಕೋರ್ಟಿನ ತೀರ್ಪನ್ನ ಎತ್ತಿ ಹಿಡಿಯುವ ಮೂಲಕ ಈ ದೇಶದಲ್ಲಿ ಅವ್ಯಾಹತವಾಗಿ ನಿರಂತರವಾಗಿ ಆ ಕಡೆ ಮತಾಂತರವಾಗಿಯೂ ಅವರು ತಮ್ಮ ಆಸೆಗಳನ್ನು ಈಡೇರಿಸ್ಕೋಬಹುದು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ದಲಿತ ಸಮುದಾಯದ SC/STಗಳ ದೌರ್ಬಲ್ಯಗಳನ್ನ ಮತ್ತು ಹಿಂದೂ ಧರ್ಮದ ಈ ವರ್ಣ ವ್ಯವಸ್ಥೆಯನ್ನೇ ಜಾತಿ ವ್ಯವಸ್ಥೆ ಅಂತ ವ್ಯಾಖ್ಯಾನಿಸಿ, ಜಾತಿಯ ಹೆಸರಿನಲ್ಲಿ ನಿಮಗೆ ಇಲ್ಲಿ ಮೋಸ ಆಗ್ತಾ ಇದೆ, ವಂಚನೆ ಆಗ್ತಾ ಇದೆ, ಸಾಮಾಜಿಕವಾಗಿ ಅನ್ಯಾಯ ಆಗ್ತಾ ಇದೆ, ಆದ್ರಿಂದ ನಿಮಗೆ ಸ್ವರ್ಗವನ್ನೇ ಸಮಾಜದ ಮಧ್ಯೆ ವರ್ತಮಾನದಲ್ಲಿ ನಾವು ತೋರಿಸ್ತೇವೆ, ನಮ್ಮಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲ ಅಂತ ಹೇಳಿ ಭ್ರಮೆಯನ್ನ ಹುಟ್ಟಿಸಿ ಈ ಕ್ರಿಶ್ಚಿಯನ್ ಮತ್ತು ಮುಸ್ಲಿಮರು ಏನು ಮತಾಂತರಗೊಳಿಸ್ತಾರೆ, ಆ ಮತಾಂತರದ ನಂತರದ ಕಥೆ ಏನು ಅನ್ನೋದನ್ನ ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದೆ ನಾನು. ಮಂಗಳೂರಲ್ಲಿ ದಲಿತ ಕ್ರಿಶ್ಚಿಯನ್ ಅಂತ ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ. ಮತಾಂತರಗೊಂಡ ಎಲ್ಲ ದಲಿತರಿಗೂ ನಮಗೆ ಸಾಮಾಜಿಕ ಸಮಾನತೆ ಬೇಕು, ನಮಗೆ ಹೆಣ್ಣು ಗಂಡು ಸಮಾನತೆ ಸಿಗ್ಲಿಲ್ಲ, ಪ್ರಾರ್ಥನೆಗೆ ಸಮಾನತೆ ಸಿಗ್ಲಿಲ್ಲ, ಸಮಾನ ಊಟ ಸಿಗ್ತಾ ಇಲ್ಲ ಅನ್ನುವಂತ ನೆಲೆಯಲ್ಲಿ ನಿರಂತರವಾಗಿ ದಶಕದಿಂದ ಹೋರಾಟ ನಡೀತಾ ಇದೆ. ಕ್ರಾಸ್ ತೂಗಾಕುವ ಮತ್ತು ಸುನ್ನತ್ ಮಾಡುವ ಅಥವಾ ಹೆಣ್ಮಕ್ಳಾದ್ರೆ ಅವರಿಗೆ ದನದ ಮಾಂಸ ತಿಂದು ಬುರ್ಕ ಹಾಕಿಸಿ ಅವರನ್ನ ಮತಾಂತರಗೊಳಿಸುವಲ್ಲಿ ಇರುವ ಉಮೇದು ಬದುಕಿನಲ್ಲಿ ಇಲ್ಲ. ಅದು ಆಮೇಲೆ ಅರ್ಥ ಆಗುವಂಥದ್ದು. ಇಂಥದಕ್ಕೆ ಪ್ರಾಯಶಃ ಸುಪ್ರೀಂ ಕೋರ್ಟಿನ ಈ ತೀರ್ಪು ಇನ್ನಾದರೂ ಒಂದು ತಡೆಗೋಡೆಯಾಗಿ ಮತಾಂತರಗೊಳ್ಳುವವರಿಗೆ, ಮತಾಂತರ ಮಾಡುವವರಿಗೆ ಒಂದು ಸಿಂಹ ಸ್ವಪ್ನವಾಗಿ ಕಾಡಬಹುದು ಅನ್ನುವ ಆಶಯ ಈ ದೇಶವಾಸಿಗಳದ್ದು. ಹಾಗಾದ್ರೆ ಈ ತೀರ್ಪು ಏನು, ಎತ್ತ, ಹೇಗೆ ಬಂತು, ಅದಕ್ಕೆ ಕಾರಣವಾದಂಥ ಹಿನ್ನೆಲೆ ಏನು, ಆ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಈ ಪ್ರಕರಣ ಹೇಗೆ ನಡೆದು ಬಂತು ಅನ್ನೋದರ ಬಗ್ಗೆ ಒಂದು ಹಿನ್ನೆಲೆಯನ್ನ ಹೇಳುದಿದ್ರೆ, SC/ST ಸಮುದಾಯಕ್ಕೆ ಸೇರಿದ ವ್ಯಕ್ತಿಯೊಬ್ಬರು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗ್ತಾರೆ. ಆಮೇಲೆ ಅವರು ಮಾಸ್ಟರ್ ಆಗ್ತಾರೆ, ಟೀಚರ್ ಆಗ್ತಾರೆ. ಅವರ ಟೀಚರ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತ ಹೊತ್ತಿನಲ್ಲಿ ತಮ್ಮ ಮೇಲೆ ಕೆಲವು ವ್ಯಕ್ತಿಗಳು ಜಾತಿ ನಿಂದನೆ ಮಾಡಿ ಹಲ್ಲೆ ಮಾಡಿದ್ದಾರೆ. ಆದ್ರಿಂದ SC/ST ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣವನ್ನ ಈ ವ್ಯಕ್ತಿ ದಾಖಲಿಸ್ತಾರೆ. ಆಮೇಲೆ SC/ST ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಲು ಅಸಾಧ್ಯ ಅಂತ ಆಂಧ್ರ ಪ್ರದೇಶದ ಹೈಕೋರ್ಟು ಅಲ್ಲಿ ಆದೇಶವನ್ನ ನೀಡ್ತದೆ. ಇವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಮತಾಂತರಗೊಂಡದ್ದು ಗೊತ್ತಾಗುತ್ತೆ. ಅಲ್ಲೂ ಪೊಲೀಸ್ ಸ್ಟೇಷನ್ನಲ್ಲಿ ಇವರ ದೂರನ್ನ ದಾಖಲಿಸಲಿಕ್ಕೆ ಹಿಂದೇಟಾಕ್ತಾರೆ. ಇವರು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋದಾಗ ಆಂಧ್ರ ಪ್ರದೇಶದ ಹೈಕೋರ್ಟು ದೂರುದಾರರ ದೂರನ್ನ ಕೂಲಂಕಷವಾಗಿ ವಿಚಾರಣೆ ಮಾಡಿ, ನೀವು ಮತಾಂತರಗೊಂಡಿದ್ದೀರಿ, ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ದೀರಿ, ಹಿಂದೂ ಸಿಖ್ ಬೌದ್ಧ ಇದಲ್ಲ, ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ ಕಾರಣಕ್ಕಾಗಿ SC ದೌರ್ಜನ್ಯ ತಡೆ ಕಾಯ್ದೆಯಡಿ ನಿಮ್ಮ ದೂರನ್ನ ದಾಖಲಿಸಲಿಕ್ಕೆ ಅಸಾಧ್ಯ ಅಂತ ತೀರ್ಪು ಕೊಡ್ತಾರೆ. ಈ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದಂತ ದ್ವಿಸದಸ್ಯ ಪೀಠ ಈ ಚಾರಿತ್ರಿಕವಾದಂಥ ತೀರ್ಪನ್ನ ನೀಡಿದೆ. ಹಿಂದೂ ಸಿಖ್ ಅಥವಾ ಬೌದ್ಧ ಧರ್ಮದಲ್ಲಿದ್ದ ಮಾತ್ರಕ್ಕೆ ವ್ಯಕ್ತಿಗಳು ಮತಾಂತರಗೊಂಡರೂ SC ಸ್ಥಾನ ದಕ್ಕುತ್ತದೆ. ನೀವು ಹಿಂದೂ ಧರ್ಮದಲ್ಲೇ ಇದ್ದು ಸಿಖ್ ಅಥವಾ ಬೌದ್ಧ ಧರ್ಮಕ್ಕೆ, ಯಾಕಂದ್ರೆ ಈಗ ದಲಿತ ಸಮುದಾಯದಲ್ಲಿ ಅಂಬೇಡ್ಕರ್ ಬೌದ್ಧ ಧರ್ಮಕ್ಕೆ ಸೇರಿದ್ರು ಅನ್ನುವ ಕಾರಣಕ್ಕಾಗಿ
ಸಮಾನತೆಯ ನಿರೀಕ್ಷೆಯ ಮತ್ತು ಕನಸನ್ನ ಹೊತ್ತು ಬೌದ್ಧ ಧರ್ಮಕ್ಕೆ ಸೇರುವಂತ ಮತಾಂತರಗೊಳ್ಳುವಂತ ಬಹಳಷ್ಟು ಸಂಗತಿಗಳನ್ನು ನಾವು ಗಮನಿಸಿದ್ದೇವೆ. ನಮ್ಮ ಈ ಪ್ರಿಯಾಂಕಾ ಖರ್ಗೆ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರೇ ಬೌದ್ಧ ಧರ್ಮಕ್ಕೆ ಅವರು ಮತಾಂತರಗೊಂಡಿದ್ದಾರೆ. ಆದ್ರೆ ಅವರಿಗೆ ದಲಿತ ಸ್ಥಾನಮಾನ ಸಿಗುತ್ತೆ. ಯಾಕೆಂತಂದ್ರೆ ಸಂವಿಧಾನ 1950 ಅನುಸೂಚಿತ ಜಾತಿ ಆ ದೇಶದ ಕ್ಲಾಸ್ ಅಡಿಯಲ್ಲಿ 3 1950 ಅನುಸೂಚಿತ ಜಾತಿ ಆದೇಶದ ಕ್ಲಾಸ್ 3 SC ಎಂದು ಪರಿಗಣಿಸಲ್ಪಟ್ಟ, ಅಲ್ಲಿ ಅನುಸೂಚಿತ ಜಾತಿ ಯಾವ್ಯಾವುದು ಅಂತ ಹಾಕಿದ್ದಾರೆ, ಬೌದ್ಧ ಮತ್ತು ಸಿಖ್ ಹಿಂದೂ ಅಂತ. ಅಲ್ಲಿ ಮೆನ್ಷನ್ ಆದ ಜಾತಿಗಷ್ಟೇ SC ST ಕಾಯ್ದೆ ಮುಂದುವರಿಯುತ್ತದೆ. ನೀವು ಕ್ರೈಸ್ತ ಅಥವಾ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡರೆ ನಿಮಗೆ ಆ ಕಾಯ್ದೆ ಅನ್ವಯ ಆಗುವುದಿಲ್ಲ. ಕ್ರೈಸ್ತ ಇಸ್ಲಾಂ ಧರ್ಮದಲ್ಲಿ ಜಾತಿ ಇಲ್ಲ. ಹಾಗಾಗಿ ಈ ಧರ್ಮಕ್ಕೆ ಮತಾಂತರ ಆದ ಹಿಂದೂ ಸಮುದಾಯದ SC ಸ್ಥಾನ ಕೋರುವಂತಿಲ್ಲ. ನೀವು SC ST ಆಗಿದ್ದಂಥವರು ಕ್ರೈಸ್ತ ಮತ್ತು ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡ್ರೆ ಅಲ್ಲಿ ಜಾತಿಯ ಪರಿಗಣನೆ ಇಲ್ಲದೆ ಇರೋದ್ರಿಂದ ಆ ರೀತಿಯ ಯಾವುದೇ ರೀತಿಯ ಸ್ಥಾನಮಾನವನ್ನ, ಆ ಹಕ್ಕು ಬಾಧ್ಯತೆಯನ್ನ, ಸೌಲಭ್ಯವನ್ನ ನೀವು ಅಪೇಕ್ಷಿಸುವಂತೂ ಇಲ್ಲ, ಕೋರುವಂತೆಯೂ ಇಲ್ಲ. ಪರಿಶಿಷ್ಟ ಜಾತಿಗೆ ಸೇರಿದವರು ಎಂದು ಕ್ಲೇಮ್ ಮಾಡಲು ಅಂಥ ವ್ಯಕ್ತಿಗಳು ಕ್ಲಾಸ್ 3 ಹೇಳಲಾದ ಧರ್ಮ ಪಾಲಿಸುವುದು ಸೂಕ್ತ ಮತ್ತು ಕಡ್ಡಾಯ. ಒಂದು ವೇಳೆ SC ವ್ಯಕ್ತಿ ಕ್ರೈಸ್ತ ಇಸ್ಲಾಂಗೆ ಮತಾಂತರ ಆದರೆ ಅವನ ಎಲ್ಲ SC STಗೆ ಸಂಬಂಧಪಟ್ಟಂತ ಮೀಸಲಾತಿ ಮತ್ತು ಆ ಕಾಯ್ದೆಯ ರಕ್ಷಣೆಯ ಏನು ಹಕ್ಕು ಬಾಧ್ಯತೆ ಇದೆ ಅದು ತಂತಾನೆ ಕಂಪ್ಲೀಟ್ ಆಗಿ ವ್ಯಾನಿಶ್ ಆಗತ್ತೆ. ಹಾಗಾಗಿ ನೀವು ಮತಾಂತರ ಆಗುವವರು ನೋಡ್ಕೊಳ್ಳಿ, ಮತಾಂತರ ಮಾಡುವವರು ಗಮನಿಸಿ. ಸುಪ್ರೀಂ ಕೋರ್ಟಿಗೆ ಪ್ರಾಯಶಃ ಈ ದೇಶದ ಸನಾತನಿಗಳು, ಹಿಂದೂ ಧರ್ಮದ ನೆಲೆಯಲ್ಲಿ ಬದುಕ್ತಾ ಇರುವಂಥವರು, ಈ ಮತಾಂತರದ ಒಂದು ಇಡೀಯದಾದಂಥ ಹೊಡೆತಕ್ಕೆ ಸಿಕ್ಕಿ ನಲುಗಿದವರು ಮುಖ್ಯವಾಗಿ SC ST ಸಮುದಾಯದವರು. ನೋಡಿ, ಹಿಂದೂ ಧರ್ಮ ವಿಶಾಲವಾದ ಧರ್ಮ. ಹಿಂದೂ ಧರ್ಮ ಪಾರಸ್ಪರಿಕವಾದಂಥ ಚರ್ಚೆ, ಮಥನ, ಸಂವಾದ, ಇದಕ್ಕೆ ಲಾಗಾಯತನಿಂದಲೂ ಚಾರ್ವಾಕರು ಯಾವತ್ತು ಹುಟ್ಕೊಂಡ್ರು, ಅದರ ಕಾಲಮಾನ ಏನು ಅಂತ ನೀವು ಗಮನಿಸಿದ್ರೆ, ಯಾವತ್ತು ಈ ಧರ್ಮದ ಸಂಸ್ಥಾಪನೆ ಆಯಿತೋ ಅವತ್ತೇ ಅದರ ಒಳಮಥನ ಮತ್ತು ಒಳ ಚರ್ಚೆಯು ಹುಟ್ಟುಕೊಂಡಿದೆ. ಬೇರೆಯ ಮತಗಳ ಹಾಗೆ 1000 ವರ್ಷಗಳಾಗ್ಲಿ, 500 ವರ್ಷಗಳಾಗ್ಲಿ, ಎಷ್ಟೇ ವರ್ಷಗಳಾಗ್ಲಿ ಅದರ ಒಳಗಿನ ಒಂದು ಕೂದುಲಂಕೆಯ ಅಂಶವೂ ಬದಲಾಯಿಸುವಂತಿಲ್ಲ. ಇದಮಿತ್ತಂ. ನಮ್ಮದು ಹಾಗಲ್ಲ. ನಮ್ಮಲ್ಲಿ ಬಾಲ್ಯ ವಿವಾಹ ಇತ್ತು, ಅದನ್ನ ನಾವು ಬಿಟ್ಕೊಟ್ಟೆವು. ಆಮೇಲೆ ಸಹಗಮನ ಪದ್ಧತಿ ಇತ್ತು, ಬಿಟ್ಕೊಟ್ಟೆವು. ಎಷ್ಟನ್ನ ಬಿಟ್ಕೊಟ್ಟಿಲ್ಲ. ಜಾತಿ ಅಲ್ಲ, ಅದು ವರ್ಣ ವ್ಯವಸ್ಥೆ. ವರ್ಣ ಅನ್ನೋದು ಯಾವ್ಯಾವ ವ್ಯಕ್ತಿ ಯಾವ್ಯಾವ ಕೆಲಸವನ್ನ ಮಾಡ್ತದೆ, ಯಾವ್ಯಾವ ಸಮುದಾಯ ಯಾವ್ಯಾವ ಕೆಲಸದಲ್ಲಿ ಕೈಂಕರ್ಯದಲ್ಲಿ ತೊಡಗುತ್ತದೆ, ಅದನ್ನ ಆಧರಿಸಿ ಸಮಾಜದ ಅನುಕೂಲಕ್ಕೆ ಅದನ್ನ ವರ್ಗೀಕರಿಸಿದ್ದು ಮೂಲ ಸ್ವರೂಪ. ಆಮೇಲೆ ಬೆಳವಣಿಗೆಗಳಲ್ಲಿ ಅದು ಜಾತಿ, ಅಸ್ಪೃಶ್ಯ, ಸ್ಪೃಶ್ಯ ಇವೆಲ್ಲ ಬಂತು. ಈಗ ಅದನ್ನೆಲ್ಲವನ್ನು ತೊಡೆದಾಕಿಕೊಳ್ಳಿಕ್ಕೆ ನಾವು ಸಿದ್ಧರಾಗಿದ್ದೇವಲ್ಲ. ವೈದಿಕ ಧರ್ಮದ ಸರಿಯಾದ ಪಾಲನೆ ಮತ್ತು ತರಬೇತಿಯನ್ನ ಪಡ್ಕೊಂಡಂತ ದಲಿತರು ಕೂಡ ಇವತ್ತು ದೇವಸ್ಥಾನದಲ್ಲಿ ಪೂಜೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದ ಇಡೀಯದಾದಂಥ ಒಂದು ಔದಾರ್ಯಕ್ಕೆ, ಅದರ ಒಳವಿಮರ್ಶೆಯಿಂದ ಅದರ ತಪ್ಪುಗಳನ್ನ ಒಂದು ಹಂಸಕ್ಷೀರ ನ್ಯಾಯದಲ್ಲಿ ತೊಡಗಿಸಿಕೊಂಡು ಅದನ್ನ ಭೇದಿಸಿಕೊಂಡು ಆಮೇಲೆ ಅದು ಸಮಾಜಮುಖಿಯಾಗಿ ಯಾವುದು ಬೇಕೋ ಅದನ್ನ ಉಳಿಸಿಕೊಂಡು ಪರಿಷ್ಕರಣೆಗೊಳ್ಳುವಂತ ಪ್ರತಿ ಕ್ಷಣದ ಪ್ರಕ್ರಿಯೆಯಲ್ಲಿ ನಿರತವಾಗಿದ್ರೆ, ತೊಡಗಿಕೊಂಡಿದ್ದಿದ್ರೆ ಅದು ವಿಶ್ವದ ಏಕೈಕ ಧರ್ಮ, ಅದು ಹಿಂದೂ ಧರ್ಮ. ಹಿಂದೂ ಧರ್ಮದ ಮೇಲೆ ಇಂಥ ಒಂದು ಕ್ರೂರವಾದ ದಾಳಿ ನಡೆದ್ರು ಅದು ಇವತ್ತಿಗೂ ಜೀವಂತವಾಗಿ ಉಳಿದಿದೆ, ಗಟ್ಟಿಯಾಗಿ ಉಳಿದಿದೆ, ವಿಶ್ವ ಧರ್ಮ ಆಗಿದೆ. ಭಗವಾನ್ ಅಂತ ಕಿಡಿಗೇಡಿಗಳು ಭಗವದ್ಗೀತೆಯನ್ನು ಸುಡಬೇಕು ಅಂತ ಹೇಳಿದಾಗಲೂ ಇದೇ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಮತ್ತು ಮಧ್ಯಪ್ರಾಚ್ಯದಲ್ಲಿ ಸೌದಿ ಅರೇಬಿಯಾದಂಥ ದೇಶಗಳು ತಮ್ಮ IT ಇಂಡಸ್ಟ್ರಿಗೆ, ಅಲ್ಲಿ ಅಧ್ಯಯನ ಮಾಡುವ ಕೆಲಸ ಮಾಡುವ ಮಕ್ಕಳಿಗೆ, ಶಾಲಾ ಕಾಲೇಜುಗಳಿಗೆ ಭಗವದ್ಗೀತೆಯನ್ನ ಪಠ್ಯವನ್ನಾಗಿಸಿದೆ. ಹುಡುಗಾಟಿಕೆ ಧರ್ಮ ಅಲ್ಲ ಇದು.
ಭೋಗಕ್ಕೆ ಅವಕಾಶ ಕೊಟ್ಟಂತ ಧರ್ಮ ಅಲ್ಲ ಇದು. ಭೋಗವನ್ನ ನಿರಾಕರಿಸುವ, ಲೌಕಿಕವನ್ನ ನಿರಾಕರಿಸುವ, ಪಾರಮಾರ್ಥಿಕವಾದಂತ ಬದುಕನ್ನ ಅಪೇಕ್ಷಿಸುವ, ಒಂದು ಅದ್ಭುತವಾದಂತ ಅನನ್ಯವಾದಂತ ಸಾಯುಜ್ಯವನ್ನ ದೃಷ್ಟಿಯಲ್ಲಿಟ್ಕೊಂಡು ಬದುಕನ್ನ ಕಟ್ಟುವಂತ ಒಂದು ನಿರ್ವ್ಯಾಜ ಪ್ರೀತಿಯನ್ನ ಹೊಂದಿದಂತ ಧರ್ಮ ಇದು. ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಧರ್ಮ ಇದು. ಹಿಂದೂಗಳಿಗೆ ಎಲ್ಲಾದರೂ ಹಿಂದೂಗಳು ಧರ್ಮಾಂತರ ಮಾಡಿದ್ದು, ಮತಾಂತರ ಮಾಡಿದ್ದು ತೋರಿಸ್ಬಿಡಿ ನೋಡೋಣ. ಲವ್ ಜಹಾದ್ ಅಂತ ಹೇಳಿ ಇದಾಗೆ ಲವ್ ಹಿಂದೂ, ಲವ್ ಸನಾತನ ಮಾಡಿದ್ದು ತೋರಿಸಿ ನೋಡೋಣ. ನೋ, ಸಾಗರ ಸದೃಶ ಧರ್ಮ ಇದು. ಎಲ್ಲಿಂದ ಯಾವ ಮೂಲದಿಂದ ಹೇಗೆ ಹರಿದು ಬರಲಿ ನೀರು, ಅದನ್ನ ಮಥನ ಮಾಡಿ ಮತಿಸಿ ತನ್ನೊಳಗೆ ಸೇರಿಸಿಕೊಂಡು ತನ್ನದಾಗಿಸಿಕೊಳ್ಳುವಂತ ಧರ್ಮ ಇದು. ಈ ಧರ್ಮ ಯಾವತ್ತೂ ಕ್ರೌರ್ಯವನ್ನ ಬೋಧಿಸಿಲ್ಲ. ಈ ಧರ್ಮ ಯಾವತ್ತೂ ಒಂದು ಮತಾಂತರವನ್ನ ಅಪೇಕ್ಷಿಸಲಿಲ್ಲ. ಈ ಧರ್ಮ ಯಾವತ್ತೂ ಸಮೂಹವನ್ನ ಒಡೆಯಲಿಕ್ಕೆ ಪ್ರಯತ್ನ ಮಾಡಿಲ್ಲ. ಈ ಧರ್ಮ ಯಾವತ್ತೂ ಯಾವುದೇ ದೇಶದ ಮೇಲೆ ದಂಡೆತ್ತಿ ಹೋಗಿಲ್ಲ. ದಂಡೆತ್ತಿ ಬಂದವರನ್ನು ಕೂಡ ಔದಾರ್ಯದಿಂದ ಮಣಿಸಿ ನಮ್ಮ ಧರ್ಮಕ್ಕೆ, ನಮ್ಮ ಧರ್ಮದ ನೆಲೆಗೆ, ನಮ್ಮ ಧರ್ಮದ ಔದಾರ್ಯಕ್ಕೆ ತಲೆದೂಗುವಂತೆ ಮಾಡಿದ್ದು ಅಲೆಕ್ಸಾಂಡರ್ನಂತ ಪ್ರಕರಣದಲ್ಲಿ ಬೇಕಾದಷ್ಟು, ಪುರೂರವನಂತ ಪ್ರಕರಣಗಳಲ್ಲಿ ಬೇಕಾದಷ್ಟು ಸಿಗುತ್ತೆ ನಿಮಗೆ. ಹಾಗಾಗಿ ಹಿಂದೂ ಧರ್ಮಕ್ಕೆ ಇದ್ದಂಥ ಒಂದು ಮತಾಂತರದ ಬಹಳ ದೊಡ್ಡ ಪಿಡುಗಿಗೆ ಸ್ವತಃ ಸುಪ್ರೀಂ ಕೋರ್ಟ್ ಇವತ್ತು ಚಾರಿತ್ರಿಕವಾಗಿ ಒಂದು ಬೀಗ ಜಡಿಯುವ ಕೆಲಸವನ್ನ ಮಾಡಿದೆ. ಪ್ರಾಯಶಃ ಇನ್ನು ಮುಂದಾದರೂ ದಲಿತರು, SC/STಗಳು, ನೊಂದ ಸಮುದಾಯ, ದನಿ ಕಳ್ಕೊಂಡ ಸಮುದಾಯ, ತಳ ಸಮುದಾಯ ಯಾವ್ಯಾವುದೋ ಬಾಹ್ಯ ಆಕರ್ಷಣೆಗೆ ಒಳಗಾಗಿ ಮತಾಂತರಗೊಂಡು ತಮ್ಮ ಸಂವಿಧಾನಿಕವಾದ ಹಕ್ಕನ್ನ ಕಳ್ಕೊಳ್ಳುವಂತ ಮಟ್ಟಕ್ಕೆ ಹೋಗಲಾರರು. ಮತ್ತೆ ಹೋದವರು ಕೂಡ ಈಗ ಪಶ್ಚಾತ್ತಾಪ ಪಡುವಂತ ಕೆಲಸ ಆಗಿದೆ. ಒಂದಂತೂ ಸತ್ಯ, ದೇಶ ಬದಲಾಗ್ತಾ ಇದೆ, ದೇಶ ಸದೃಢಗೊಳ್ತಾ ಇದೆ. ದೇಶ ಮತ್ತು ಕಾಲ, ಧರ್ಮ, ಸನಾತನತೆ ಇವೆಲ್ಲವೂ ಕೂಡ ಈಗ ಒಂದು ಬೇರೆಯೇ ರೀತಿಯ ಮೂಲ ಚಹರೆಯಲ್ಲಿ ಮತ್ತೆ ನೆಲಕ್ಕೇಳಿತಾ ಇದೆ. ಬದುಕನ್ನು ಸಮೃದ್ಧವಾಗಿ ಒಂದು ಕನಸು ಕಾಣುವ ಮಟ್ಟಕ್ಕೆ ಅದು ನಮ್ಮನ್ನ ಮುಂದು ಮಾಡ್ತಾ ಇದೆ. ಕಾಲಾಯ ತಸ್ಮೈ ನಮಃ. ಕಾಲ ಈಗ ನಮ್ಮ ಪರವಾಗಿ ನಿಂತಿದೆ. ಯಾಕೆಂದ್ರೆ ಒಬ್ಬ ಅವಧೂತ ಈ ದೇಶವನ್ನ ಕಟ್ಟುವ ಕೆಲಸದಲ್ಲಿ 24 ಗಂಟೆ ನಿರತನಾಗಿದ್ದಾನೆ. ಹಾಗಾಗಿ ಎಲ್ಲವೂ ಎಲ್ಲೋ ಒಂದು ಕಡೆ ನಮ್ಮ ಪೂರಕವಾದಂಥ ಅಂಶಗಳಾಗಿ ಕಾಣಿಸಿಕೊಳ್ತಾ ಇರುವಂಥದ್ದು ಈ ದೇಶದ, ನಮ್ಮ ಸನಾತನಿಗಳ ಸೌಭಾಗ್ಯ. ಅದಕ್ಕೆ ಸುಪ್ರೀಂ ಕೋರ್ಟಿಗೆ ನಾವೆಲ್ಲರೂ ಅಭಿನಂದಿಸಬೇಕು. ಮತಾಂತರವನ್ನು ತಡೆಯಲಿಕ್ಕೆ ಇರುವಂಥದ್ದು ಇದು ಒಂದು ಬ್ರಹ್ಮಾಸ್ತ್ರ ಆಗಿತ್ತು. ಅದರ ನಿರೀಕ್ಷೆಯಲ್ಲಿ ನಾವಿದ್ದೆವು, ಅದು ಕೊನೆಗೂ ಬಂದಿದೆ. ಆ ಕಾರಣಕ್ಕಾಗಿ ಈ ದ್ವಿಸದಸ್ಯ ಪೀಠ ಮತ್ತು ನ್ಯಾಯಮೂರ್ತಿಗಳಾದಂಥ ಪ್ರಶಾಂತ್ ಕುಮಾರ್ ಮಿಶ್ರಾ, ನ್ಯಾಯಮೂರ್ತಿ NV ಅಂಜಾರಿ ಅವರಿಗೆ ಈ ದೇಶ ಋಣಿಯಾಗಿದೆ ಅನ್ನುವಲ್ಲಿಗೆ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ತೆ.